ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡಗಳು ಕವಿತಾ ಇವೆ. ನೋಡಿ, ಪಾಕಿಸ್ತಾನ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಂತಹ ಸೇನೆಯನ್ನು ತಕ್ಷಣಕ್ಕೇನೆ ಗಡಿಗೆ ರವಾನಿಸ್ತಾ ಇದೆ. ಟ್ಯಾಂಕ್ಗಳು ಗಡಿಯ ಕಡೆಗೆ ಬರ್ತಾ ಇದ್ದಾವೆ, ಯುದ್ಧ ವಿಮಾನಗಳು ಗಡಿಯ ಕಡೆಗೆ ಬರ್ತಾ ಇದ್ದಾವೆ, ಇನ್ನು ಕಾಲ್ದಳ ಕೂಡ ಗಡಿಯ ಕಡೆಗೆ ಬರ್ತಾ ಇದೆ. ಅದು ಒಂದು ಭಾಗ. ಇನ್ನು ಭಾರತದಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳನ್ನು ತಾವು ನೋಡ್ತಾ ಇದ್ದೀರಿ. ಯಾಕಂದರೆ ನಿನ್ನೆ ಪ್ರಧಾನಿಯವರು ನೇರವಾಗಿ ಹೇಳಿದರು ಸೇನೆಯವರಿಗೆ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ನಿಮ್ಮದೇ ಟೈಮ್, ನಿಮ್ಮದೇ ಟಾರ್ಗೆಟ್, ನಿಮ್ಮದೇ ಪ್ರತೀಕಾರ, ನಿಮಗೇ ಪರಮಾಧಿಕಾರ. ಇದು ಪ್ರಧಾನಿಯವರು ಹೇಳಿದಂಥ ಮಾತು. ಈ ಮಾತನ್ನು ಕೇಳಿದ್ದೇ ತಡ ಪಾಕಿಸ್ತಾನಕ್ಕೆ ಬೇದಿ ಕಿತ್ಕೊಂಡ್ಬಿಡ್ತು. ನೋಡಿ, ಮಧ್ಯರಾತ್ರಿ ಒಬ್ಬ ಮಂತ್ರಿ 2:00 ಕಣ್ಣುಜ್ಕೊಂಬಂದು ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಮಾಹಿತಿ ಸಚಿವರು, ವಾರ್ತಾ ಮತ್ತು ಮಾಹಿತಿ ಸಚಿವರು ಅವ್ರು ಹೇಳ್ತಾರೆ, ಭಾರತ ಇನ್ನು 24 ಗಂಟೆ ಅಥವಾ ಇನ್ನು 42 ಗಂಟೆಗಳಲ್ಲಿ ಯುದ್ಧ ಮಾಡುವಂಥದ್ದು ನಿಶ್ಚಿತ. ಜೊತೆಗೆ ಇನ್ನೂ ಒಂದು ಲೈನ್ ಸೇರಿಸ್ತಾರೆ, ನಾವು ಕೂಡ ತಯಾರಾಗೇ ಇದ್ದೀವಿ ಅಂತ. ಏನು ತಯಾರಾಗಿದ್ದಾರೆ? ಬೇರೆ ಬೇರೆ ಭಾಗಗಳಲ್ಲಿ ಇದ್ದಂತಹ ಸೇನೆಯನ್ನು ಭಾರತಕ್ಕೆ, ಅಂದರೆ ಭಾರತದ ಗಡಿಗೆ ಅವರು ಕರ್ಕೊಂಬರ್ತಾ ಇದ್ದಾರೆ. ಇದಾಗ್ತಿರುವಂಥದ್ದು. ನಿನ್ನೆ ಘಟನಾವಳಿಗಳಿಷ್ಟಾದ ಮೇಲೆ ಇವತ್ತಾಗಿರುವಂಥದ್ದು ನೋಡಿ, ಬ್ಯಾಕ್ ಟು ಬ್ಯಾಕ್ ಭಾರತದಲ್ಲಿ 4 ಮೀಟಿಂಗ್ಗಳು ನಡೆದಿವೆ. ಎಲ್ಲವೂ ಕೂಡ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಒಂದು ನಿಮ್ಮ ಗಮನಕ್ಕೆ ತರೋದಾದರೆ, ಈ ಪುಲ್ವಾಮಾ ಘಟನೆ ಆಯ್ತಲ್ಲ, ದಾಳಿ ಆಯ್ತಲ್ಲ, ಅದಕ್ಕೂ ಮೊದಲು ಈ ರೀತಿಯ ಸಭೆಯನ್ನು ನಡೆಸಲಾಗಿತ್ತು. ಭಾರತ ಈ ರೀತಿಯ ಸಭೆಯನ್ನು ಮಾಡ್ತು ಅಂತಂದರೆ ಮುಂದೆ ದೊಡ್ಡ ಹೆಜ್ಜೆಯನ್ನು ಇಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅಂತ ಅರ್ಥ. ಈಗ ಮತ್ತೆ ಪಾಕಿಸ್ತಾನದ ಬಗ್ಗೆನೇ ಹೇಳೋದಾದರೆ, ಪಾಕಿಸ್ತಾನ ಬೇರೆ ಬೇರೆ ಕಡೆಯಿಂದ ಸೇನೆಯನ್ನು ಕರ್ಕೊಂಬಂದಾಯಿತು, ಈಗಾಗಲೇ ಎಲ್ಲ ಕಡೆಗೆ ನಿಯೋಜಿಸ್ತಾ ಇದೆ. ಪ್ರಶ್ನೆ ಬೇರೆ. ಆದರೆ ಪಾಕಿಸ್ತಾನದ ಆಂತರಿಕ ಸ್ಥಿತಿ ಯಾವ ರೀತಿ ಇದೆ? ಯಾಕಂದರೆ ನಿಮ್ಗೆ ಗೊತ್ತಿದೆ, ಪಾಕಿಸ್ತಾನದಲ್ಲಿ ಬಹಳಷ್ಟು ಜನ ನಮಗೆ ಈ ಪ್ರತ್ಯೇಕ ರಾಷ್ಟ್ರ ಮಾಡಿಕೊಟ್ಟು ಬಿಡಿ ಅನ್ನುವಂಥ ದೊಡ್ಡ ಕೂಗನ್ನು ಎಬ್ಬಿಸಿದ್ದಾರೆ. ಒಂದೊಂದಲ್ಲ 4 ಭಾಗಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳು. ನಿನ್ನೆ ಪಾಕಿಸ್ತಾನದಲ್ಲಿ 4 ಪ್ರತಿಭಟನೆಗಳಾಗಿವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಸಿಂಧ್ ಪ್ರಾಂತ್ಯದ ಪ್ರತಿಭಟನೆ. ಸಿಂಧ್ ಜನ ನೋಡಿ, ನೀವು ಅನಗತ್ಯವಾಗಿ ಈ ರೀತಿ ಭಾರತದ ಜೊತೆಗೆ ಕಾಲು ಕೆರೆ ಜಗಳಕ್ಕೆ ಹೋದ್ರಿ. ಸಿಂಧೂ ನದಿಯ ನೀರನ್ನೇ ಕೊಡಲ್ಲ ಅಂತ ಇದೆ. ನಾಳೆ ಇಲ್ಲಿ ಬರಗಾಲ ಬಿದ್ದರೆ ಯಾವನ ಜವಾಬ್ದಾರಿ? ನಿಮ್ಮ ಸಹವಾಸವೇ ಬೇಡ. ಸಿಂಧೂ ದೇಶ ನಮ್ಮದು ಮೊದಲಿಂದಲೂ ಕೂಡ ಅದೊಂದು ಕನಸಿದೆ, ದಯವಿಟ್ಟು ನಮಗೆ ಸಪರೇಟ್ ಮಾಡಿಕೊಟ್ಬಿಡಿ ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದೆ. ಆ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಸಿಂಧ್ ಪ್ರಾಂತ್ಯದಲ್ಲಿ ಯಾವ ರೀತಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ. ಇದು ನಿನ್ನೆಯ ಘಟನಾವಳಿಗಳು. ಒಂದು ಸಿಂಧ್ ಕಥೆ ಆಯಿತು. ಇನ್ನು ನಿಮಗೆ ಗೊತ್ತಿದೆ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಏನಿದೆಯಲ್ಲ, ಇದನ್ನು ಈ ಉತ್ತರದ ಪ್ರದೇಶಗಳು ಅಂತ ಕರೀತಾರೆ. ಆ ಕಡೆಗೆ ಅಂದರೆ ಉತ್ತರದ ಭಾಗದಲ್ಲಿ ಬರುವಂಥದ್ದು. ಈ ಚೀನಾದ ಸರಹದ್ದಿನಲ್ಲಿದೆ. ಜೊತೆಗೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ನಾವೇನು ಹೇಳ್ತೀವಿ, ಪಿ ಒ ಕೆ ಜೊತೆಗೆ ಕೂಡ ಇದಿರುವಂಥದ್ದು. ವಿಪರೀತವಾದಂಥ ಪರ್ವತ ಶ್ರೇಣಿಗಳಿರುವಂಥ ಪ್ರದೇಶ. ಇಲ್ಲಿ ಮೊದಲಿಂದಲೂ ಕೂಡ ಪ್ರತ್ಯೇಕತಾವಾದದ ಕೂಗು ಕೇಳಿ ಬರ್ತಾನೆ ಇದೆ. ನಿನ್ನೆ ಇದು ವಿಪರೀತಕ್ಕೆ ಹೋಗಿದೆ. ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ನಮ್ಮನ್ನು ಬೇರೆ ಮಾಡಿಕೊಟ್ಟು ಬಿಡಿ ಅಂತ ಅಲ್ಲಿ ಜನರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರು ಕೂಡ ಸರಿಸುಮಾರು 60ರ ದಶಕದಿಂದ ಈ ರೀತಿಯ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಇನ್ನು ನಿಮಗೆ ಗೊತ್ತಿರುವಂಥ ಸಂಗತಿ, ಬಲೂಚಿಸ್ತಾನ, ಈ ಬಲೂಚ್ ಪ್ರಾಂತ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಯಾವಾಗಲೂ ಕೂಡ ಆಗ್ತಾ ಇರ್ತವೆ. ಮೊನ್ನೆ ತಾನೇ ನಾವು ನೋಡಿದ್ವಿ, ಈ ಟ್ರೈನನ್ನೇ ಹೈಜಾಕ್ ಮಾಡಿ 100 ಜನ ಸೈನಿಕರನ್ನ ಕೊಂದಂಥ ಕಥೆ. ಆಮೇಲೆ ಈ ಪಾಕಿಸ್ತಾನ ಸೈನ್ಯ ಎಷ್ಟರ ಮಟ್ಟಿಗೆ ಹೋರಾಟ ಮಾಡಿ ಬಿಡಿಸ್ಕೊಂಬಂತು, ಅದನ್ನೂ ಕೂಡ ನಾವು ನೋಡಿದ್ದೀವಿ. ನಿನ್ನೆ ಅಂತೂ ಅವರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ. ಪಂಜಿನ ಮೆರವಣಿಗೆ ಎಲ್ಲಿ ನೋಡಿದರಲ್ಲಿ ಪಂಜಿನ ಬೆಳಕು. ಈ ಮುಖಾಂತರ ಅವರು ಭಾರತಕ್ಕೆ ತಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಅವರು ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಹಾಗಾದರೆ ಇಲ್ಲಿ ಭಾರತದ ಪಾತ್ರ ಏನು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಭಾರತ ಪ್ರತಿ ಬಾರಿ ಏನು ಹೋಗ್ತಾ ಇತ್ತಲ್ಲ, ಆ ರೀತಿ ಯುದ್ಧ ಮಾಡಲಿಕ್ಕೆ ಖಂಡಿತ ಹೋಗಲ್ಲ. ಸಾಂಪ್ರದಾಯಿಕ ಯುದ್ಧ ಶೈಲಿ ಈ ಬಾರಿ ಬಹುಶಃ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಹಾಗಾದರೆ ಏನು ಮಾಡಬಹುದು? ಭಾರತ ಮಾಡುವಂಥದ್ದಿಷ್ಟನ್ನೇ ನೇರವಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆಯಲ್ಲ, ಅಂದರೆ ಈ ಪಾಕಿಸ್ತಾನದ ವಶದಲ್ಲಿರುವಂಥ ಕಾಶ್ಮೀರದ ತುಣುಕು, ಅದಕ್ಕೆ ನೇರವಾಗಿ ಈ ಬಾರಿ ಕೈ ಹಾಕುತ್ತೆ. ಅಷ್ಟೇ ಅಲ್ಲ,
ಈ ಬೇರೆ ಬೇರೆ ನಗರಗಳ ಮೇಲೂ ಕಣ್ಣಿಟ್ಟರೂ ಕೂಡ ಆಶ್ಚರ್ಯ ಇಲ್ಲ. ಎಸ್ಪೆಷಲಿ ಕರಾಚಿಗೆ ಏನಾದರೂ ಕೈ ಹಾಕಿಬಿಟ್ರೆ ಪಾಕಿಸ್ತಾನ ನಲಿಗೆ ಹೋಗುವಂಥದ್ದು ಗ್ಯಾರಂಟಿ. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಒಂದು ಸ್ಟ್ರಾಟಜಿ ಇದೆ. ಎಷ್ಟರ ಮಟ್ಟಿಗಿದೆ ಆ ಸ್ಟ್ರಾಟಜಿ ಅಂತಂದರೆ, ನಾನು ಅದನ್ನು ಒಂದು ಕಥೆಯ ಮುಖಾಂತರ ನಿಮಗೆ ಅದನ್ನು ವಿವರಿಸಿ ಹೇಳ್ತೀನಿ. ಚಾಣಕ್ಯ ಒಂದು ಸರಿ ನಡ್ಕೊಂಡು ಬರ್ತಾ ಇರ್ತಾನೆ. ಅವನ ಕಾಲಿಗೆ ಯಾವುದೋ ಒಂದು ಬೇರು ತಾಕತ್ತೆ, ಕಾಲಲ್ಲಿ ರಕ್ತ ಸುರಿಯುತ್ತೆ, ಅವನ ಪಿತ್ತ ನೆತ್ತಿಗೇರಿಬಿಡುತ್ತೆ. ತಕ್ಷಣಕ್ಕೆ ಅವನು ಅದನ್ನು ಕಿತ್ತು ಬಿಸಾಕಕ್ಕೆ ಪ್ರಯತ್ನ ಮಾಡ್ತಾನೆ, ಆಗಲ್ಲ. ಒಂದು ದೊಡ್ಡ ಕಲ್ಲು ತೊಗೊಂಬ ಅಂತಾನೆ ಶಿಷ್ಯನಿಗೆ. ಅವನು ದೊಡ್ಡ ಕಲ್ಲು ತಂದಿದ್ದು ಒಂದೇ ತಡ, ಅದನ್ನು ಕುಟ್ಟಿ ಬಿಸಾಕಬೇಕು ಅಂತೇಳಿ ಪ್ರಯತ್ನ ಪಡ್ತಾನೆ. ಕುಟ್ಟಿದ್ದು ಕೂಡ ಆಗುತ್ತೆ. ಇಷ್ಟಕ್ಕೂ ಅವನಿಗೆ ಸಮಾಧಾನ ಆಗಲ್ಲ. ತನ್ನ ಶಿಷ್ಯನಿಗೆ ಹೇಳ್ತಾನೆ, ಅದೇನು ಆ ಬೇರಿತ್ತಲ್ಲ, ಗಿಡ ಇತ್ತಲ್ಲ, ಅದರ ಸುತ್ತ ಪಾತಿ ತೆಗಿ ಅಂತ. ಶಿಷ್ಯನಿಗೆ ಆಶ್ಚರ್ಯ, ಯಾಕೆ ಇವರು ಈ ಗುಂಡಿ ತೆಗೀರಿ ಅಂತಿದ್ರಲ್ಲ, ಏನು ಕತೆ ಅಂತ. ಅವನು ಪಾತಿ ತೆಗಿತಾನೆ. ತೆಗೆದಾದ್ಮೇಲೆ ಇನ್ನೊಬ್ಬ ಶಿಷ್ಯನಿಗೆ ಹೇಳ್ತಾನೆ, ಅವನು ಪಾತಿ ತೆಗಿತಾ ಇರಲಿ, ನೀನು ಹತ್ತಿರದಲ್ಲಿ ಯಾವ್ದು ಮನೆ ಇದೆ ಅಂತ ನೋಡು, ಬೆಲ್ಲದ ನೀರನ್ನು ತಗೊಂಬ ಒಂದು ಕೊಡ ಅಂತ. ಶಿಷ್ಯ ಆಶ್ಚರ್ಯದಿಂದ ನೋಡ್ತಾನೆ. ಗುರು ಹೇಳ್ದಂಗೆ ಹೋಗ್ತಾನೆ, ಅವನು ಬೆಲ್ಲದ ನೀರನ್ನು ತೊಗೊಂಬರ್ತಾನೆ. ಅಷ್ಟೊತ್ತಿಗೆ ಈ ಪಾತಿ ರೆಡಿಯಾಗಿರುತ್ತೆ. ಚಾಣಕ್ಯ ಅದಕ್ಕೆ ಈ ಪೂರ್ತಿ ಬೆಲ್ಲದ ನೀರನ್ನು ತುಂಬುತ್ತಾನೆ. ಆಯಿತು, ಅದೆಲ್ಲ ಆದಮೇಲೆ ಕೈ ಕೊಡುಕೊಂಡು ನಡೀರಿ ಹೋಗೋಣ ಅಂತ ಶಿಷ್ಯಂದ್ರನ್ನ ಕರ್ಕೊಂಡು ಹೊರಡ್ತಾನೆ. ಆ ಸಂದರ್ಭದಲ್ಲಿ ಈ ಶಿಷ್ಯಂದ್ರು ಕೇಳ್ತಾರೆ, ಅಲ್ಲ ನೀವು ಕಾಲಿಗೆ ತಾಕಿದ್ದು ಒಂದೇ ತಡ, ನೀವು ಅದನ್ನು ಕುಟ್ಟು ಹಾಕಿದ್ರಿ, ಅದನ್ನು ಕಿತ್ತು ಹಾಕಿದ್ರಿ, ಅಷ್ಟು ಸಾಲದು ಅಂಥೇಳಿ ಪಾತಿ ಬೇರೆ ತೆಗೆಸಿದ್ರಿ, ಪಾತಿ ತೆಗೆಸಿ ನೀವು ಬೆಲ್ಲದ ನೀರನ್ನು ಹಾಕಿದ್ರಿ, ಸಿಹಿಯ ನೀರನ್ನು, ಕಾರಣ ಏನು ಅಂತ. ಚಾಣಕ್ಯ ಹೇಳ್ತಾನೆ, ಯಾವುದು ನಮಗೆ ಪದೇ ಪದೇ ಘಾಸಿ ಮಾಡುತ್ತಲ್ಲ ಅದನ್ನು ಅಷ್ಟು ಸುಲಭವಾಗಿ ಬಿಡಬಾರ್ದು. ನಾನು ಕುಟ್ಟಿದ್ದೀನಿ, ಪಾತಿ ತೆಗೆಸಿದ್ದೀನಿ, ಬೆಲ್ಲದ ನೀರನ್ನೂ ಹಾಕಿದ್ದೀನಿ. ಬೇರು ಆ ನೀರನ್ನು ಹೀರ್ಕೊಂಡ್ಬಿಡುತ್ತೆ. ನಾಳೆ ನಡೆದ್ರಂಗೆ ಬಂದು ನೋಡಿ, ವಿಪರೀತವಾಗಿ ಇರುವೆಗಳು ಸೇರ್ಕೊಂಡಿರ್ತವೆ. ಆ ಇರುವೆಗಳು ಆ ಸಿಹಿ ನೀರು ಹೀರಿರುವಂಥ ಬೇರನ್ನು ಕೂಡ ತಿಂದು ಹಾಕ್ತವೆ. ನಾಶ ಮಾಡೋದಾದರೆ ಶತ್ರುವನ್ನು ಬೇರು ಸಮೇತ ನಾಶ ಮಾಡಬೇಕು. ಇದನ್ನೇ ಭಾರತ ಅಳವಡಿಸ್ಕೊಳ್ತಾ ಇರೋದು. ಎಲ್ಲೆಲ್ಲಿ ಪ್ರತ್ಯೇಕವಾದ ಕೂಗಿದೆ ಅಲ್ಲೆಲ್ಲ ಕಡೆಗೆ ಇವರು ಸಿಹಿ ನೀರನ್ನು ಸುರುತ್ತಾರೆ, ಬೇಕಾದಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ಕೂಡ ಮಾಡಿಕೊಡ್ತಾರೆ. ಪಾಕಿಸ್ತಾನ ಒಳಗೇನೆ ಬೆಂಡಾಗಿ ಹೋಗುತ್ತೆ, ಕುಗ್ಗಿ ಹೋಗುತ್ತೆ. ಮುಂದೊಂದಲ್ಲ ಒಂದು ದಿವಸ ಅದು ಕರಗಿ ಹೋದರೂ ಕೂಡ ಅಚ್ಚರಿ ಇಲ್ಲ. ಇದು ಸಂಗತಿ. ನೋಡೋಣ, ಯಾಕಂದರೆ ಈಗಾಗಲೇ ಸೇನೆ ಜಮಾವಣೆ ಆಗ್ತಾ ಇದೆ. ಈ ಭಾರತದ ಪ್ರಧಾನಿ ಸೈನಿಕರಿಗೆ ಹೇಳಿದಂಥ ಮಾತುಗಳಿದಾವಲ್ಲ, ಅದು ಅವರ ಇಚ್ಛಾಶಕ್ತಿ ಮತ್ತು ಆತ್ಮಶಕ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿದೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಯುದ್ಧ ಶುರುವಾಗಬಹುದು. ಆ ಯುದ್ಧದ ರೀತಿ ನೀತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಮಾತ್ರ ಕುತೂಹಲ.